ಇನ್ನು ಶಾಸಕ ಮಾಡಾಳು ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದಂತ ವಿಷಯವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಶಾಸಕರ ಪುತ್ರನೇ ಲಂಚ ಸ್ವೀಕರಿಸುವಾಗ ಬಲೆಗೆ ಬಿದ್ದಿದ್ದಾನೆ. ಇದು ಭ್ರಷ್ಟಾಚಾರಕ್ಕೆ ಎವಿಡೆನ್ಸ್ ಅಲ್ಲದೆ ಮತ್ತೇನು, ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಲ್ಲದೆ ಮತ್ತೇನು. ಇಡೀ ಸರ್ಕಾರ ಭ್ರಷ್ಟಾಚಾರ ಲೂಟಿಯಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ 40-50% ಭ್ರಷ್ಟಾಚಾರ ಆಗಿದೆ. ಈಗ 40% ಅಂತ ಏನ್ ಹೇಳ್ತಿದ್ರು, 50% ಕೂಡ ಅದು ನಡೀತಾ ಇದೆ. ಕಮಿಷನ್ ಅಂದ್ರೆ ಭ್ರಷ್ಟಾಚಾರ ಆಗ್ತಾ ಇದೆ. ಮನೆಯಲ್ಲಿ 6 ಕೋಟಿ ಸಿಕ್ತು. ಎಲ್ಲಿಂದ ಬಂತು ಈ ಹಣ? ಲೂಟಿ, ಭ್ರಷ್ಟಾಚಾರದಿಂದಲೇ ಬಂದಿರುವಂತ ಹಣ ಇದು. ವಿರೂಪಾಕ್ಷಪ್ಪ ಹಿರಿಯ ಶಾಸಕ, ಯಡಿಯೂರಪ್ಪ ಅವರ ಆಪ್ತ ಶಾಸಕ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದು ಕೂಡ ಒಂದು ಎವಿಡೆನ್ಸ್ ಅಲ್ವಾ? ತುಮಕೂರಿನ ಗೆಸ್ಟ್ ಹೌಸ್ ನಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ, ಅದು ಒಂದು ಎವಿಡೆನ್ಸ್ ಅಲ್ವಾ? ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳೋದಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ MLA, ಚನ್ನಗಿರಿ MLA, ಅವ್ರ ಮಗ ಸರ್ಕಾರಿ ನೌಕರ, ಸ್ಟೇಟ್ ಅಕೌಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. BWSSB ನಲ್ಲಿ ಅಕೌಂಟ್ ಆಫೀಸರ್ ಆಗಿರ್ತಕ್ಕಂಥವ್ರು. ಅವರು ಕಾಂಟ್ರಾಕ್ಟರ್ಗಳಿಂದ ಲಂಚ ತಗೊಳ್ಳುವಾಗ ನೇರವಾಗಿ ಸಿಕ್ಬಿಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸ್. ಇವೆಲ್ಲ ಎವಿಡೆನ್ಸ್ಗಳಲ್ವಾ? ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಅಸೆಂಬ್ಲಿನಲ್ಲಿ 3 ಸಾರಿ ಅವಕಾಶ ಕೊಡಲಿಲ್ಲ ನನಗೆ. ಬಜೆಟ್ ಮೇಲೆ ಮಾತಾಡುವಾಗ ಮಾತಾಡಬೇಕಾಗಿ ಬಂತು ಇದನ್ನ, ಭ್ರಷ್ಟಾಚಾರದ ಬಗ್ಗೆ. ಇದಕ್ಕಿಂತ ಎವಿಡೆನ್ಸ್ ಏನ್ ಬೇಕು? ನಾನು ಮುಖ್ಯಮಂತ್ರಿ ಆಗಿರುವಾಗ ಆರೋಪಗಳು ಬಂದ ತಕ್ಷಣನೇ CBI ಕೊಟ್ಟಿದೆ 8 ಪ್ರಕರಣಗಳನ್ನು. ಆಗೇನು ಯಾವ ದಾಖಲಾತಿನೂ ಕೊಟ್ಟಿರಲಿಲ್ಲ, ಏನೂ ಕೊಟ್ಟಿರಲಿಲ್ಲ. ಇವರು ಈಗ ಅವ್ರ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವ್ರ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲಿಕ್ಕೆ ನಮ್ಮ ಮೇಲೆ ಆರೋಪ ಮಾಡೋದು, ದಿಸ್ ಇಸ್ ವೆರಿ ಬ್ಯಾಡ್. ಇನ್ ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಮಾಡಬೇಕಾಗಿತ್ತು, ಅಥವಾ 4 ವರ್ಷದಿಂದ ಎಂಕ್ವೈರಿ ಮಾಡಿಸ್ಬೋದಾಗಿತ್ತು. ಏನ್ ಕಡುಬು ತಿಂತ ಇದ್ರ? ಕಡುಬು ಸಿಕ್ಕಾಕೊಂಡಿದ್ರ ಬಾಯಿಗೆ? ಕಡಲೆಪುರಿ ತಿಂತ ಇದ್ರ? ಸೊ ಭ್ರಷ್ಟಾಚಾರ ಅಂತೂ ವ್ಯಾಪಕವಾಗಿ ನಡೀತಾ ಇದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವನ ಮಗ ಲಂಚ ತಗೊಳ್ಳ ಸಿಕ್ಕಾಕೊಂಡಿರೋದು. 40 ಲಕ್ಷ ರೂಪಾಯಿ, 81 ಲಕ್ಷ ಮಾತಾಡಿ 40 ಲಕ್ಷ ತಗೊಳ್ಳ ಸಿಕ್ಕಾಕೊಂಡಿರೋದು. 2 ಕೋಟಿ ರೂಪಾಯಿ ಬೇರೆ ಅವನ ಹತ್ರ ಸಿಕ್ಕದ್ದು. 6 ಕೋಟಿನ 2 ಕೋಟಿ ಅಂತ, ಓಕೆ 6 ಕೋಟಿ ಸಬ್ಜೆಕ್ಟ್ ಟು ಕರೆಕ್ಷನ್. 6 ಕೋಟಿ ಸಿಕ್ತು. ಎಲ್ಲಿಂದ ಬಂತು ಈ ದುಡ್ಡು? ಯಾರ ದುಡ್ಡು ಇದು? ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹಣ. ಇಟ್ಸ್ ಎ ಕರಪ್ಟ್ ಮನಿ. ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಹಣ, ಲೂಟಿ ಹೊಡೆದಿರ್ತಕ್ಕಂಥ ಹಣ, ಲಂಚ ತಗೊಂಡಿರ್ತಕ್ಕಂಥ ಹಣ. ಒಬ್ಬ ಸೀನಿಯರ್ MLA ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ MLA, ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್. ಎಲ್ಲರಿಗೂ ನಿಗದಿ ಮಾಡಿಬಿಟ್ಟಿದ್ದಾರೆ. ಮಿನಿಸ್ಟ್ರಿಗಳಿಗೆ, ಚೇರ್ಮನ್ಗಳಿಗೆ ಎಲ್ಲ ಖಾತೆ ಎಲ್ಲ ಮಿನಿಸ್ಟ್ರಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಕೋಮು ದ್ವೇಷ ಹುಟ್ಟಾಕಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈಗ ದುಡ್ಡಿನಲ್ಲಿ ಗೆಲ್ಲಬೇಕು ಅಂತ ಹೊರಟು. ಈಗ ಲೋಕಾಯುಕ್ತ ದಾಳಿ ಬಗ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ DK ಶಿವಕುಮಾರ್ಗೆ ಬಿಜೆಪಿ ನಾಯಕರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ತಿಹಾರ್ ಜೈಲಿಗೆ ಹೋಗಿ ಬಂದವರಿಂದ ಕಲಿಬೇಕಾಗಿಲ್ಲ ಅಂತ ಹೇಳಿ ಕಟೀಲ್ ಹೇಳಿದ್ರೆ, DKಶಿಯೇ ದೆಹಲಿಯಲ್ಲಿ ಬಂಡಲ್ ಹಣ ಇಟ್ಟಿದ್ರು ಅಂತ ಈಶ್ವರಪ್ಪ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಎಲ್ಲವನ್ನೂ ನಿಷ್ಪಕ್ಷಪಾತ ತನಿಖೆ ನಡೆಸ್ತೀವಿ ಅಂತ ರವಿಕುಮಾರ್ ಹೇಳಿದ್ದಾರೆ. ಲೋಕಾಯುಕ್ತವನ್ನ ನಮ್ಮ ಸರ್ಕಾರ ಮಾಡಿದ್ರು. ಲೋಕಾಯುಕ್ತ ಇಂತಹ ಯಾವುದೇ ತಪ್ಪಿತಸ್ಥ ರಾಜಕೀಯ ಪಾರ್ಟಿ ಪ್ರಶ್ನೆಗಳಿಗೆ ಯಾರೇ ಅಂತದಕ್ಕೆ ಶಿಕ್ಷೆ ಆಗಬೇಕು ಅಂತ ಇವತ್ತು ಲೋಕಾಯುಕ್ತ ತನಿಖೆ ಮಾಡಿದೆ. ಎಲ್ಲ ತನಿಖೆಗಳ ಹಂತದಲ್ಲಿ ಯಾರೇ ತಪ್ಪಿತಸ್ಥರು ಶಿಕ್ಷೆ ಆಗುತ್ತೆ. ಸರ್ಕಾರ ಕಟಿಬದ್ಧ ಇದೆ. ಇವತ್ತು PSI ಹಗರಣ ಆದಾಗ ನಾವು ಹಿಂದೆ ತಗೊಂಡಿಲ್ಲ, ಶಿಕ್ಷಕರ ಹಗರಣ ಆದಾಗಲೂ ಅದ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡಿಲ್ಲ. ಶಾಸಕರ ಮಗ ಆ ಮಗ ಸರ್ಕಾರಿ ನೌಕರಿ ಹೇಳಿದ್ದಾನೆ. ಏನದರ ಹಿಂದೆ ಇದೆ, ಏನಿದೆ ಎಲ್ಲೋ ತಿಳ್ಕೊಂಡು
ಮಗ ಇದ್ರೆ ನೇರ ಪಾರ್ಟಿ ಜವಾಬ್ದಾರಿ ಇರೋದಿಲ್ಲ, ಸರ್ಕಾರ ಎದಕ್ಕಾಗಲ್ಲ. ಇವ್ರದ್ದು ಭಾಗಿಯಾಗಿದ್ರೆ ನಾವು ಎಲ್ಲರ ಮೇಲೆ ಶಿಕ್ಷೆ ಕ್ರಮವನ್ನು ಕೈಗೊಳ್ತೀವಿ. ಸರ್ ಇದೆ ದಾಖಲೆ ಸಿಕ್ಕಿ ತಿಹಾರ್ ಜೈಲಿಗೆ ಹೋದ್ರಲ್ಲ, ಯಾಕೆ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ಅವ್ರು? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ತಿಹಾರ್ ಜೈಲಿಗೆ ಹೋದ್ದು ದಾಖಲೆ ಇಟ್ಟೆ ಹೋಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಜೈಲು ಹೊಡೆದಿದ್ದಾರೆ. ಇನ್ನು ರಾಜೀನಾಮೆ ಕೊಡ್ಬೇಕಿತ್ತಲ್ಲ, ಫಸ್ಟ್ ಅವ್ರು ಕೊಟ್ಟು. ಯಾವ ಡಿ ಕೆ ಹೇಳಿದ್ದು ತಿಹಾರ್ ಜೈಲಿಂದ ಬಂದವರು? ಯಾಕೆ ತಿಹಾರ್ ಜೈಲಿಂದ ಬಂದರವರು? ಅವ್ರ ಮನೆಯಲ್ಲಿ ಎಷ್ಟು ಕಂತೆ 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 ನೋಟಿದ್ದು ಅಂತ ನಿಮ್ಮ ಟಿವಿಗಳ ಮುಖಾಂತರ ಬಂಡ್ಗಳು ನಾವು ನೋಡಿದ್ವಿ. ದೆಹಲಿನಲ್ಲಿ ದುಡ್ಡು ಹೆಂಗಿತ್ತು ಇಟ್ಟಿದ್ರು ಅನ್ನೋದು ಅದು ಕೂಡ ನೋಡಿದ್ವಿ. ಎಷ್ಟು ಬಂಡ್ಲುಗಳು, ದಾಖಲೆಗಳು, ಅಕ್ರಮ ದಾಖಲೆಗಳು ಎಷ್ಟು ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಕಣ್ಣಿಂದ ನೋಡಿದ್ದೀವಿ. ಅದಕ್ಕೋಸ್ಕರ ತಿಹಾರ್ ಜೈಲಿಗೆ ಹೋಗಿದ್ದಾರೆ. ಈ ಸದ್ಯಕ್ಕೆ ಅವ್ರದಿನ್ನೂ ಮುಗ್ದಿಲ್ಲ, ಬೇಲಲ್ಲಿ ಇದ್ದಾರೆ. ಮತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಅಂತ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ. ಆದರೆ ಇದೇನು ನಡೆದಿದೆ, ಇದು ನಡೆದಿದ್ದನ್ನ ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಅದ್ರ ಬಗ್ಗೆ ತನಿಖೆ ಆಗತ್ತೆ, ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋತಾರೆ. ಡಿ ಕೆ ಶಿವಕುಮಾರ್ ಮನೆಯಲ್ಲಿ 8.5 ಕೋಟಿ ಸಿಕ್ಕಿತ್ತಲ್ಲ, ಏನ್ ಹೇಳ್ತಾ ಇದ್ದಾರೆ? ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ತಪ್ಪು ಮಾಡಿದಾರೋ ಮಾಡಿಲ್ಲ. ಹಾಗಾಗಿ ಹೇಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ತನಿಖೆ ಇತ್ಯಾದಿ ನಡೀತಾ ಇದೆ, ಇದ್ರ ಬಗ್ಗೆನೂ ಕೂಡ ತನಿಖೆ ನಡೀಲಿ. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ? ಸರ್ಕಾರದಲ್ಲಿ ಕಮಿಷನ್